ಗರುಡಗಳು ಮತ್ತು ನಾಗಗಳು ಇಬ್ಬರು ಶತ್ರುಗಳು ಎಂದು ನಮಗೆ ಗೊತ್ತಿದೆ. ಆದರೆ ನಿಮ್ಮಲ್ಲಿ ಯಾರಿಗಾದರೂ ಗೊತ್ತಾ ಯಾಕೆ ಇವರಿಬ್ಬರ ನಡುವೆ ವೈರತ್ವ ಶುರುವಾಯಿತು ಅಂತ? ಇದರ ಬಗ್ಗೆ ಗೊತ್ತಿಲ್ಲ ಅಂದರೆ ಅದರ ಬಗ್ಗೆ ಹೇಳ್ತೀನಿ ಬನ್ನಿ. ಮಹಾ ತಪಸ್ವಿಯಾದ ಕಶ್ಯಪ ಮಹರ್ಷಿಗೆ ಇಬ್ಬರು ಪತ್ನಿಯರಿದ್ದರು, ವಿನತಾ ಮತ್ತು ಕದ್ರು. ಒಂದು ದಿನ ಕಶ್ಯಪ ಮಹರ್ಷಿಯು ಅವರಿಗೆ ಒಂದು ವರವನ್ನು ನೀಡುತ್ತಾನೆ. ನಿಮಗೆ ಹೇಗೆ ಬೇಕೋ ಹಾಗೆ ಸಂತಾನವನ್ನು ಕೋರಿಕೊಳ್ಳಿ ಎಂದು ವರವನ್ನು ನೀಡುತ್ತಾನೆ. ಆಗ ಕದ್ರುವು ನನಗೆ 100 ಮಕ್ಕಳು ಬೇಕು ಎಂದು ಕೇಳುತ್ತಾಳೆ. ಮತ್ತೊಂದೆಡೆ ವಿನತಾ ನನಗೆ 2 ಮಕ್ಕಳು ಸಾಕು, ಆದರೆ ಅವರು ಅಪಾರ ಶಕ್ತಿ ಮತ್ತು ತೇಜಸ್ಸನ್ನು ಹೊಂದಿರಬೇಕು ಎಂದು ಕೇಳುತ್ತಾಳೆ. ಇದಕ್ಕೆ ಒಪ್ಪಿ ಕಶ್ಯಪ ಮಹರ್ಷಿಯು ಇಬ್ಬರಿಗೂ ಅವರವರು ಕೋರಿದ ವರವನ್ನು ನೀಡುತ್ತಾನೆ. ಸ್ವಲ್ಪ ದಿನ ಕಳೆದ ನಂತರ ಕದ್ರುವಿಗೆ 100 ಮೊಟ್ಟೆಗಳು ಹಾಗೂ ವಿನತಿಗೆ 2 ಮೊಟ್ಟೆಗಳು ಬಂದವು. ಕದ್ರುವಿನ ಮೊಟ್ಟೆಗಳು ಬೇಗನೆ ಒಡೆದು ಅವುಗಳಿಂದ ಅವುಗಳ ವಂಶಕ್ಕೆ ಸೇರಿದ ನಾಗಗಳು ಹುಟ್ಟಿದವು. ಆದರೆ ವಿನತಿಯ ಮೊಟ್ಟೆಗಳು ಮಾತ್ರ ಒಡೆಯದೆ ಹಾಗೆಯೇ ಉಳಿದುಕೊಂಡವು. ಆಗ ನನ್ನ ಮಕ್ಕಳು ಯಾವಾಗ ಹುಟ್ಟುತ್ತಾರೆ ಎಂದು ಸಹನೆ ಕಳೆದುಕೊಂಡ ವಿನತಿಯು ಒಂದು ದಿನ ಆ ಮೊಟ್ಟೆಗಳಲ್ಲಿ ಒಂದನ್ನು ಒಡೆಯುತ್ತಾಳೆ. ಆಗ ಅದರೊಳಗಿಂದ ಅರುಣನು ಜನ್ಮವನ್ನು ಪಡೆಯುತ್ತಾನೆ. ಆದರೆ ತನ್ನ ಗರ್ಭದಿಂದ ಮುಂಚೆಯೇ ಹೊರಬಂದುದರಿಂದ ಅವನ ಅಂಗಗಳು ಸಂಪೂರ್ಣವಾಗಿ ಅಭಿವೃದ್ಧಿಯಾಗಿರಲಿಲ್ಲ. ಹೀಗಾಗಿ ಅರುಣನು ತನ್ನ ತಾಯಿಯನ್ನು ನೋಡಿ, ಅಮ್ಮ, ನೀನು ಸ್ವಲ್ಪ ಸಮಾಧಾನದಿಂದ ಇದ್ದಿದ್ದರೆ ನಾನು ಪೂರ್ಣ ರೂಪದಲ್ಲಿ ಹುಟ್ಟುತ್ತಿದ್ದೆ. ಆದರೆ ನೀನು ಮೊಟ್ಟೆಯನ್ನು ಒಡೆದು ಅಲ್ಪದರಲ್ಲೇ ನನಗೆ ಜನ್ಮವನ್ನು ನೀಡಿದ್ದೀಯ. ಆದರೆ ನಿನ್ನ 2ನೇ ಮೊಟ್ಟೆಯಲ್ಲಿ ಇರುವವನು ಸಮಯಕ್ಕೆ ಹುಟ್ಟಿ ಸಂಪೂರ್ಣವಾಗಿ ಅಭಿವೃದ್ಧಿಯಾಗಿ ಮಹಾಬಲಶಾಲಿಯಾಗುತ್ತಾನೆ ಎಂದು ಅರುಣನು ಕದ್ರುವಿಗೆ ಹೇಳುತ್ತಾನೆ. ನಂತರ ಕ್ರಮೇಣ ಕಾಲ ಕಳೆಯಿತು. 2ನೇ ಮೊಟ್ಟೆಯು ಸರಿಯಾದ ಸಮಯದಲ್ಲಿ ಒಡೆಯಿತು. ಅದರಿಂದ ಪ್ರಕಾಶಮಾನವಾದ ದಿವ್ಯ ಪಕ್ಷಿ ರೂಪದಲ್ಲಿ ಗರುಡನು ಜನಿಸುತ್ತಾನೆ. ಹೀಗೆ ದಿನಗಳು ಕಳೆದಂತೆ ಒಂದು ದಿನ ಆಕಾಶದಲ್ಲಿ ಬಿಳಿ ಬಣ್ಣದ ಒಂದು ಕುದುರೆ ಓಡಾಡುತ್ತಾ ಇರುತ್ತದೆ. ಆಗ ವಿನತಾ ಮತ್ತು ಕದ್ರು ಇಬ್ಬರು ಆ ಕುದುರೆಯನ್ನು ಹಾಗೆಯೇ ನೋಡುತ್ತಾ ನಿಲ್ಲುತ್ತಾರೆ. ಆಗ ಕದ್ರು, ನೋಡಿದೆಯಾ, ಆ ಕುದುರೆಯ ಬಾಲ ಕಪ್ಪಾಗಿದೆ ಎಂದು ವಿನತಾಗೆ ಹೇಳುತ್ತಾಳೆ. ಆದರೆ ವಿನತಾ, ಇಲ್ಲ, ಕುದುರೆ ಸಂಪೂರ್ಣವಾಗಿ ಹೇಗೆ ಬಿಳಿಯಾಗಿದೆಯೋ ಹಾಗೆಯೇ ಬಾಲವೂ ಸಹ ಬಿಳಿಯಾಗಿಯೇ ಇದೆ ಎಂದು ಹೇಳುತ್ತಾನೆ. ಹೀಗೆ ಚಿಕ್ಕ ಮಾತಿನಿಂದ ಆರಂಭವಾದ ಅವರ ವಾದ ಅವರ ನಡುವೆ ಅಹಂಕಾರವನ್ನು ಹೆಚ್ಚಿಸುತ್ತದೆ. ಇಬ್ಬರ ನಡುವೆ ವಾಗ್ವಾದ ನಡೆಯುತ್ತದೆ. ಆದರೆ ಕೊನೆಗೆ ಇಬ್ಬರೂ ಒಂದು ಒಪ್ಪಂದಕ್ಕೆ ಬರುತ್ತಾರೆ. ಯಾರ ಮಾತು ಸುಳ್ಳೋ ಅವರು ಸೋತವರಂತೆ, ಯಾರ ಮಾತು ನಿಜವೋ ಅವರು ಗೆದ್ದವರಂತೆ. ಸೋತವರು ಗೆದ್ದವರ ಸೇವೆಯನ್ನು ಮಾಡಬೇಕು ಎಂಬ ಒಪ್ಪಂದಕ್ಕೆ ಇಬ್ಬರೂ ಬರುತ್ತಾರೆ. ಕದ್ರು ತನ್ನ ಚತುರತೆಯನ್ನು ತೋರಿಸಬೇಕೆಂದುಕೊಂಡಳು. ಅವಳು ತನ್ನ ನಾಗಪುತ್ರರನ್ನು ಕರೆದು, ನೀವು ಎಲ್ಲರೂ ಹೋಗಿ ಆ ಕುದುರೆಯ ಬಾಲದ ಸುತ್ತ ಕಪ್ಪು ಹಾವುಗಳಂತೆ ಸುತ್ತಿಕೊಳ್ಳಿ ಎಂದು ಆಜ್ಞಾಪಿಸುತ್ತಾನೆ. ಆದರೆ ಕೆಲವು ನಾಗಗಳಿಗೆ ಈ ಮೋಸ ಇಷ್ಟವಾಗದಿದ್ದರೂ ತಾಯಿಯ ಮಾತು ಕೇಳಿ ಆ ಕುದುರೆಯ ಬಾಲದ ಸುತ್ತ ಹೋಗಿ ಕಪ್ಪು ಹಾವುಗಳಂತೆ ಸುತ್ತಿಕೊಂಡವು. ಯಾವಾಗ ವಿನತಾ ಕುದುರೆಯ ಹತ್ತಿರಕ್ಕೆ ಹೋಗಿ ನೋಡುತ್ತಾಳೋ ಬಾಲವು ಕಪ್ಪಾಗಿರುತ್ತದೆ. ಆದರೆ ಅದು ಮಾಯೆ ಎಂದು ಅವಳು ಗುರುತಿಸಲು ಸಾಧ್ಯವಾಗಲಿಲ್ಲ. ಬಾಲ ಕಪ್ಪಾಗಿರುವ ಕಾರಣ ನಾನು ಸೋತೆ ಎಂದು ಅವಳು ಒಪ್ಪಿಕೊಳ್ಳುತ್ತಾಳೆ. ಒಪ್ಪಂದದ ಪ್ರಕಾರ ಈಗ ವಿನತಾ ಕದ್ರುವಿಗೆ ಸೇವೆ ಮಾಡಬೇಕಾದ ಸ್ಥಿತಿಗೆ ಬಂದಳು. ಗರುಡನು ಮಹಾಬಲಶಾಲಿಯಾಗಿದ್ದರೂ ಸಹ ಪರಿಸ್ಥಿತಿಯ ಪ್ರಕಾರ ನಾಗಗಳಿಗೆ ಸೇವೆ ಮಾಡಬೇಕಾದ ಸ್ಥಿತಿಯಲ್ಲಿ ಇದ್ದನು. ತನ್ನ ತಾಯಿ ದಾಸ್ಯದಲ್ಲಿ ಬಂಧಿತಳಾಗಿ ಇರುವುದನ್ನು ನೋಡಿದಾಗಲೆಲ್ಲ ಗರುಡನ ಹೃದಯದಲ್ಲಿ ಆಳವಾದ ವೇದನೆ ಉಂಟಾಗುತ್ತಿತ್ತು. ಹೀಗೆ ಒಂದು ದಿನ ನಾಗಗಳು ಗರುಡನನ್ನು ಕರೆದು, ಗರುಡ, ನಿನಗೆ ನಿಜವಾಗಿಯೂ ಸ್ವತಂತ್ರ ಬೇಕಾದರೆ ದೇವತೆಗಳ ಬಳಿ ಇರುವ ಅಮೃತ ಕಳಶವನ್ನು ತೆಗೆದುಕೊಂಡು ಬಾ. ಆಗ ನಿನ್ನನ್ನು ಹಾಗೂ ನಿನ್ನ ತಾಯಿಯನ್ನು ದಾಸ್ಯದಿಂದ ಬಿಡುತ್ತೇವೆ ಎಂದು ಷರತ್ತನ್ನು ಹಾಕುತ್ತಾರೆ. ಆದರೆ ಗರುಡನಿಗೆ ಅಮೃತವನ್ನು ತರುವುದು ಎಷ್ಟು ಅಪಾಯಕಾರಿ ಎಂಬುದು ಗೊತ್ತಿತ್ತು. ಆದರೂ ಸಹ ತಾಯಿಯ ವಿಮುಕ್ತಿಗಾಗಿ, ತನ್ನ ಸ್ವಾಭಿಮಾನಕ್ಕಾಗಿ ಗರುಡನು ಅಮೃತವನ್ನು ತರಲು ಒಪ್ಪುತ್ತಾನೆ. ಮಾರ್ಗ ಮಧ್ಯೆ ಅನೇಕ ಅಡ್ಡಿಗಳು ಎದುರಾಗುತ್ತವೆ. ರಕ್ಷಕ ದೇವತೆಗಳು, ಪ್ರಬಲ ದಿವ್ಯ ಶಕ್ತಿಗಳು ಎಲ್ಲ ದಿಕ್ಕುಗಳಿಂದ ಕಾವಲನ್ನು ಕಾಯುತ್ತಿರುತ್ತಾರೆ. ಇವೆಲ್ಲ ಶಕ್ತಿಗಳನ್ನು ಒಂದೊಂದಾಗಿ ಗರುಡನು ಜಯಿಸುತ್ತಾ ಬರುತ್ತಾನೆ. ಕೊನೆಗೆ ತೀವ್ರ ಶ್ರಮದ ನಂತರ ಅಮೃತ ಕಲಶವನ್ನು ತನ್ನ ದೃಢವಾದ ಪಂಜಗಳಲ್ಲಿ ಹಿಡಿದು ವಾಪಸ್ ಮರಳಿ ಬರುತ್ತಿರುವಾಗ ವಿಷ್ಣುಮೂರ್ತಿ ಗರುಡನ ಮುಂದೆ ಬರುತ್ತಾನೆ. ಅವನ ತ್ಯಾಗ, ಧೈರ್ಯ, ತಾಯಿಯ ಮೇಲಿನ ಅಪಾರ ಪ್ರೀತಿ ನೋಡಿ ವಿಷ್ಣುವು, ಗರುಡ, ನಿನಗೆ ಯಾವ ವರ ಬೇಕು ಎಂದು ವಿಷ್ಣುವು ಕೇಳುತ್ತಾನೆ. ಆಗ ಗರುಡನು ವಿನಯವಾಗಿ ವಿಷ್ಣುವಿಗೆ ನಮಸ್ಕರಿಸಿ, ಪ್ರಭು, ನನಗೆ ಅಮೃತ ಕುಡಿಯುವ ಅಗತ್ಯವಿಲ್ಲ. ಮೊದಲು ನನ್ನ ತಾಯಿ ನಾಗಗಳ ಬಂಧನದಿಂದ ವಿಮುಕ್ತಳಾಗಬೇಕು. ನಾನು ಎಂದಿಗೂ ನಿಮ್ಮ ಸೇವೆಗೆ ಸದಾ ಸಿದ್ಧ ಎಂದು ಹೇಳುತ್ತಾನೆ. ಆಗ ವಿಷ್ಣುವು ಸಂತೋಷಗೊಂಡು, ಇಂದಿನಿಂದ ನೀನೇ ನನ್ನ ವಾಹನ.
ಅಮೃತವನ್ನು ನೀನು ಕುಡಿಯದಿದ್ದರೂ ನನ್ನ ಪ್ರಭಾವದಿಂದ ನಿನಗೆ ಮರಣವಿಲ್ಲ ಎಂದು ವಿಷ್ಣುವು ಗರುಡನಿಗೆ ವರವನ್ನು ನೀಡುತ್ತಾನೆ. ಇನ್ನು ಮತ್ತೊಂದೆಡೆ ಇಂದ್ರನು ಮಾತ್ರ ಆಲೋಚನೆಯಲ್ಲಿ ಇದ್ದನು. ಅಮೃತ ನಾಗಗಳ ಕೈಗೆ ಸಿಕ್ಕರೆ ಅವರು ಕೂಡ ಅಮರರಾಗುತ್ತಾರೆ, ಅದು ಲೋಕಕ್ಕೆ ಅಪಾಯ ಅಂದುಕೊಂಡನು. ಆಗ ಇಂದ್ರನು ಗರುಡನ ಮುಂದೆ ಹೋಗುತ್ತಾನೆ. ಇಂದ್ರ ಹಾಗೂ ಗರುಡನ ನಡುವೆ ಒಂದು ಒಪ್ಪಂದವಾಗುತ್ತದೆ. ಆ ಒಪ್ಪಂದವೇನೆಂದರೆ, ನಾನು ಅಮೃತವನ್ನು ನಾಗಗಳ ಬಳಿ ತೆಗೆದುಕೊಂಡು ಹೋಗುತ್ತೇನೆ. ಅವರು ಒಪ್ಪಂದದ ಪ್ರಕಾರ ನನ್ನನ್ನು ಹಾಗೂ ನನ್ನ ತಾಯಿಯನ್ನು ದಾಸ್ಯ ಬಂಧನದಿಂದ ಬಿಡುತ್ತಾರೆ. ಆದರೆ ಅವರು ಅಮೃತವನ್ನು ಕುಡಿಯುವ ಮೊದಲೇ ನೀನು ಬಂದು ಅಮೃತ ಕಳಶವನ್ನು ಮರಳಿ ತೆಗೆದುಕೊಂಡು ಹೋಗು ಎಂಬ ಒಪ್ಪಂದಕ್ಕೆ ಗರುಡ ಹಾಗೂ ಇಂದ್ರನು ಬರುತ್ತಾರೆ. ನಂತರ ಗರುಡನು ಅಮೃತ ಕಳಶವನ್ನು ತೆಗೆದುಕೊಂಡು ನಾಗಗಳ ಬಳಿಗೆ ಹೋಗುತ್ತಾನೆ. ನಾಗಗಳು ಆನಂದದಲ್ಲಿ ಮುಗ್ಧರಾದರು. ಈಗಲೇ ನಮ್ಮ ಅಮೃತಪಾನ ಸಮಯ, ಇನ್ನು ನಾವು ಅಮರರು ಎಂದರು. ಆದರೆ ಗರುಡನು ತನ್ನ ಚಾಣಾಕ್ಷತನದಿಂದ, ನೀವು ನಮ್ಮೊಂದಿಗೆ ಮಾಡಿದ ಒಪ್ಪಂದದ ಪ್ರಕಾರ ಇಂದಿನಿಂದ ನಾನು ಮತ್ತು ನನ್ನ ತಾಯಿ ನಿಮ್ಮ ದಾಸ್ಯ ಬಂಧನದಲ್ಲಿರಬೇಕಾದ ಅವಶ್ಯಕತೆ ಇಲ್ಲ. ನೀವು ಅಮೃತ ಕುಡಿಯಬಹುದು, ಆದರೆ ಒಂದು ಮಾತು, ಅಮೃತ ಕುಡಿಯುವ ಮೊದಲು ದೇಹ ಶುದ್ಧಿ ಬಹಳ ಮುಖ್ಯ. ಮೊದಲು ಹೋಗಿ ಸ್ನಾನ ಮಾಡಿ ಪರಿಶುದ್ಧರಾಗಿ ನಂತರ ಬಂದು ಅಮೃತವನ್ನು ಕುಡಿಯಿರಿ ಎಂದು ಸಲಹೆಯನ್ನು ನೀಡುತ್ತಾನೆ. ಆಗ ನಾಗಗಳು ಇವನು ಹೇಳುತ್ತಿರುವುದು ಸರಿ ಎಂದು ಗರುಡನ ಮಾತಿಗೆ ಒಪ್ಪಿ ಅಮೃತ ಕಲಶವನ್ನು ಅಲ್ಲೇ ಭತ್ತದ ಗದ್ದೆಯಲ್ಲಿ ಇಟ್ಟು ಸ್ನಾನಕ್ಕೆ ಹೋಗುತ್ತಾರೆ. ಅವರು ಅತ್ತ ಸ್ನಾನಕ್ಕೆ ಹೋಗುತ್ತಿದ್ದಂತೆ ಇಂದ್ರನು ಅಲ್ಲಿಗೆ ಬಂದು ಅಮೃತ ಕಲಶವನ್ನು ತೆಗೆದುಕೊಂಡು ಕ್ಷಣಾರ್ಥದಲ್ಲಿ ದೇವಲೋಕಕ್ಕೆ ಹೋಗಿಬಿಡುತ್ತಾನೆ. ಸ್ವಲ್ಪ ಸಮಯದ ನಂತರ ನಾಗಗಳು ಮರಳಿ ಬಂದು ನೋಡಿದಾಗ ಅವರು ಅಮೃತವನ್ನು ಇಟ್ಟಿದ್ದ ಸ್ಥಳದಲ್ಲಿ ಅಮೃತ ಇರುವುದಿಲ್ಲ. ಆದರೆ ಸ್ವಲ್ಪ ಅಮೃತದ ಹನಿಗಳು ಗದ್ದೆಯ ಹುಲ್ಲುಗಳ ಮೇಲೆ ಬಿದ್ದಿರುತ್ತವೆ. ಇದನ್ನು ನೋಡಿ ನಾಗಗಳು, ಏನೇ ಆಗಲಿ ಈ ತೇವವಾದ ಹುಲ್ಲನ್ನೇ ನಾಲಿಗೆಯಿಂದ ನೆಕ್ಕಿ ಕುಡಿಯೋಣ ಎಂದು ಉತ್ಸಾಹದಿಂದ ಪ್ರಯತ್ನಿಸುತ್ತಾರೆ. ಆದರೆ ಹುಲ್ಲುಗಳ ತುದಿಯು ತುಂಬ ಚೂಪಾಗಿ ಇದ್ದವು. ಹಾಗಾಗಿ ನಾಗಗಳು ನಾಲಿಗೆಯಿಂದ ನೆಕ್ಕಿದಾಗ ಆ ಹುಲ್ಲು ಅವರ ನಾಲಿಗೆಯನ್ನು ಕತ್ತರಿಸಿತು. ಇದರಿಂದಾಗಲೇ ಈಗಲೂ ಸಹ ನಾಗಗಳ ನಾಲಿಗೆಗಳು 2 ಭಾಗಗಳಾಗಿ ಹರಿದಿರುವುದು. ಈ ರೀತಿಯಾಗಿ ಕದ್ರುವಿನ ಮೋಸ, ವಿನತ ಮತ್ತು ಗರುಡನು ಅನುಭವಿಸಿದ ದಾಸ್ಯ ಜೀವನ, ನಾಗಗಳಿಗೆ ಅಮೃತ ಸಿಗದಿರುವುದು, ಇವೆಲ್ಲವೂ ಸೇರಿ ಗರುಡ ಮತ್ತು ನಾಗಗಳ ನಡುವೆ ಶಾಶ್ವತ ಶತ್ರುತ್ವಕ್ಕೆ ಕಾರಣವಾಗುತ್ತವೆ. ಇದಾಗಿತ್ತು ಗೆಳೆಯರೆ ಇವತ್ತಿನ ವಿಡಿಯೋ. ಈ ವಿಡಿಯೋಯಿಂದ ನಿಮ್ಮೆಲ್ಲ ಡೌಟ್ಸ್ ಕ್ಲಿಯರ್ ಆಯಿತು ಅಂತ ನಾನು ಅನ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೂ ಹೊಸಬರು ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಆನ್ ಮಾಡಿ. ವಿಡಿಯೋವನ್ನು ಕೊನೆವರೆಗೂ ನೋಡೋದಕ್ಕಾಗಿ ಧನ್ಯವಾದಗಳು.